ಬೆಳಿಗ್ಗೆ ಎದ್ದಿದ ತಕ್ಷಣ ರೆಡಿಯಾಗಿ ಫ್ಯಾಮಿಲಿಯವ್ರ ಜೊತೆ ಬಿ ಆರ್ ಹಿಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಂಗೆ ಹೋಗ್ತಾಯಿದ್ವಿ. ಫ್ಯಾಮಿಲಿ ಅಂದರೆ ಗೊತ್ತಲ್ವ, ಅಕ್ಕ ತಮ್ಮ ಎಲ್ಲ ಬಂದಿರ್ತಾರೆ. ಹಂಗೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಂತು ಬಸ್ಸು. ಒಳಗೆ ಖಾಲಿ ಇತ್ತು ಅಂತ ಅಂದ್ಕೊಂಡ್ವಿ. ಹಂಗೆ ಇತ್ತು, ಎಲ್ರಿಗೂ ಸೀಟ್ ಸಿಕ್ತು. ನಾನು ಕೂತ್ಕೊಂಡು ಇನ್ನೇನು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಲ್ಲಿಗೆ ಹೋದ್ವಿ. ಅಲ್ಲಿ ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡಬೇಕಾಗಿತ್ತು. ಯಳಂದೂರಿಗೆ ಹೋಗಬೇಕು ಫಸ್ಟು. ಅದಕ್ಕೆ ಅದು ಬರೋದು ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ ಅಂತಂದರು. ಎಲ್ಲರೂ ಅಲ್ಲೇ ಮತ್ತೆ ವೆಯ್ಟ್ ಮಾಡೋಣ ಅಂತ ಹೋದ್ವಿ. ಸಿಕ್ತು ಬಸ್ಸು. ಆದರೆ ಎಷ್ಟು ರಶ್ ಇತ್ತು ಗೊತ್ತಾ, ಯಪ್ಪ ಅನಿಸ್ಬಿಡ್ತು. ಅಲ್ಲಿ ನೋಡಿದ್ರೆ ನನ್ನ ತಮ್ಮ ಅಲ್ಲೂ ಫ್ರೀ ಫೈರ್ ಆಡ್ತವನೆ. ಆಮೇಲೆ ಮತ್ತೆ ಅಲ್ಲಿಂದ ಯಳಂದೂರಿಗೆ ಬಂದಮೇಲೆ ಐಸ್ ಕ್ರೀಮು ಬಿಸ್ಕೆಟ್ ಬೇಕು ಅಂದವನು. ಹಂಗೆ ತೊಗೊಳ್ಬಿಟ್ಟು ಫೋನ್ಪೇ ಮಾಡಿಬಿಟ್ಟು ಅಲ್ಲಿ ವಾಪಸ್ಸು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕಿತ್ತು. ಹಂಗೆ ಹೋದ್ವಿ. ಮತ್ತು ಅದೇ ಫಸ್ಟ್ ಹಾಕಿದ್ನಲ್ಲ ಹುಲಿ, ಅದು ರಿಯಲ್ ಅಲ್ಲ, ಫೇಕು. ನೋಡಿ ಈಗ ಹಂಗೆ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಫುಲ್ ಫಾಸ್ಟ್ ಮಾಡಿದ್ದೀನಿ ನೋಡಿ ಗಾಯ್ಸ್. ಅಲ್ಲಿಂದ ಬಂದು ಹಂಗೆ ಮೆಟ್ಲ ಹತ್ರಕ್ಕೆ ಹೋಗ್ಬೇಕಿತ್ತು. ಹೋಗ್ತಾಯಿದ್ದೀವಿ ನಡ್ಕೊಂಡು. ಅಲ್ಲಿ ಹೋಗ್ಬಿಟ್ಟು ಧೂಪ ಹಾಕ್ಬಿಟ್ಟು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಇತ್ತು ಗೊತ್ತಾ ಮೆಟ್ಲು ಗಾಯ್ಸ್. ನಾನೇನೋ ಸ್ಪೀಡ್ ಹತ್ಕೊಂಡು ಹೋದೆ. ಅಲ್ಲಿ ನೋಡಿ ನಮ್ಮ ಫ್ಯಾಮಿಲಿಯವ್ರು ಇನ್ನೂ ಅಲ್ಲೇ ಬರ್ತಾವ್ರೆ. ಹಂಗೆ ಇನ್ನೂ ಮೇಲೆ ಹೋದ್ವಿ. ಇನ್ನೂ ಇಷ್ಟು ಬಾಕಿ ಇತ್ತು ಅಂತ ನೋಡಿ ಗಾಯ್ಸ್. ಇಷ್ಟು ಬಾಕಿ ಮೆಟ್ಲೆಲ್ಲ ಹತ್ಕೊಂಡು ಮೇಲಕ್ಕೆ ಬಂದಮೇಲೆ ಎಂಟ್ರೆನ್ಸಲ್ಲಿ ಈ ಥರ ಒಂದು ಸ್ವಲ್ಪ ಎಲ್ರಿಗೂ ನಾವು ಮಾಡಿಕೊಟ್ರು ದೇವ್ರದ್ದು ಮನೆಗೆ. ಮತ್ತೆ ಮೇಲಕ್ಕೆ ಬಂದು ಹಾಕ್ಸ್ಕೊಂಡು ದೇವ್ರದ್ದು ವೀಡಿಯೋ ಮಾಡೋಂಗಿರಲಿಲ್ಲ. ಅದಕ್ಕೆ ವ್ಯೂ ನೋಡೋಣ ಅಂತ ಬಂದ್ವಿ. ವ್ಯೂ ಹಂಗೆ ಮನೆಗೆ ಬರೋಷ್ಟರಲ್ಲಿ 8:29 ಆಗಿತ್ತು. ಬೆಳಗ್ಗೆ ಹೋಗಿದ್ದು ಬೇಗ, ಆದರೂ ಬಂದಿದ್ದು ಮನೆಗೆ ಲೇಟೆ. ಏನೂ ಮಾಡೋಕ್ಕಾಗಲ್ಲ, ದೇವ್ರದ್ದು ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇನ್ನೇನು ಊಟ ಮಾಡ್ಕೊಂಡು ಮಲ್ಕೋಬೇಕು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್.